ಮಾವಯ್ಯ, ಎಲ್ಲಿ ಆ ಪುಣ್ಯ? ಎಲ್ಲಿ? ಸಾಯೋಕ್ಕಾದ್ರೂ ಸಿದ್ಧವಾಗಿದ್ದಾರೆ, ಆದ್ರೆ ಬರಲ್ಲ. ಅವಳು ಬರಲ್ಲ ಅಂದ್ರೆ ಹಾಗೆ ಬಿಟ್ಟು ಬಂದ್ಬಿಟ್ರ ಮಾವಯ್ಯ? ಮತ್ತೇನ್ ಮಾಡ್ಬೇಕು? ಅವಳನ್ನ ಸಾಯಿಸ್ಬಿಟ್ಟು ಹೆಣನ ತರಬೇಕಾ? ಅವಶ್ಯಕತೆ ಇಲ್ಲ. ಅವಳ ಕೈಕಾಲು ಕಟ್ಟಿ ನನ್ನ ಜಾಗದಲ್ಲಿ ಅಷ್ಟದಿಗ್ಬಂಧನದಲ್ಲಿ ಕೂರ್ಸಿದ್ರೆ ಸಾಕು, ನಿನ್ ಮಗ ಬದುಕ್ತಾನೆ. ಏನ್ ಹೇಳ್ತಿದ್ಯಾ ಪಶುಪತಿ ನೀನು? ಹೌದು ವರ್ಮ, ಪುಣ್ಯನ ಮಂತ್ರಶಕ್ತಿಯಿಂದ ಬಂಧಿಸಿ ಪುಣ್ಯ ಆಯುಷ್ಯನ ಅನಿರುದ್ಧಿಗೆ ಕೊಡ್ತೀನಿ. ನಿನ್ ಮಗ ಬದುಕ್ತಾನೆ. ಒಬ್ರು ಆಯುಷ್ಯ ಇನ್ನೊಬ್ರಿಗೋಗೋದಾ? ಇದೆಲ್ಲ ಸಾಧ್ಯನಾ? ಒಂದ್ ವೇಳೆ ಏನೋ ತೊಂದರೆ ಆಗಿ ನನ್ನ ಮಗನ್ಗೇನಾದ್ರೂ ಆದ್ರೆ ಅನುಮಾನಿಸ್ಬೇಡ ವರ್ಮ. ಈ ಪಶುಪತಿನ ನಂಬು, ನಿನ್ ಮಗನ್ ಪ್ರಾಣನ ನಾನ್ ಕಾಪಾಡ್ತೀನಿ. ಮಾವಯ್ಯ, ಅವಳನ್ನ ನಾನ್ ಕರೆಸ್ಕೋತೀನಿ. ಅವಳಿಗೆ ಎಲ್ಲಿ ಏಟ್ ಕೊಟ್ರೆ ಎಲ್ಲಿ ನೋವಾಗುತ್ತೆ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನೀವು ಹೋಗಿ ಭಾವನ್ ಜೊತೆ ಇರಿ. ಅಮ್ಮ ಪುಣ್ಯ, ನಾನು ಹೋಗ್ಬಿಟ್ಟು ನಾಗಮ್ಮನಿಗೆ ಹಾಲು ತಗೊಂಡು ಬರ್ತೀನಿ. ಸರಿಯಪ್ಪ. ಪುಣ್ಯಕ್ಕ, ಏನಾಯ್ತು? ಯಾಕೆ ಹಾಗೆ ಬರ್ತಾ ಇದೆಯಾ? ಅನಿರುದ್ಧನ್ನ. ಅನಿರುದ್ಧೇನಾಯ್ತು? ಅದು ಅಲ್ಲಿ ಏನ್ರಿ? ಪುಣ್ಯ ಎಲ್ಲಿದ್ದಾಳೆ? ಪುಣ್ಯ ಎಲ್ಲಿದ್ದಾಳ್ರಿ? ಪುಣ್ಯ ಎಲ್ಲಿದ್ದಾಳೆ ಹೇಳ್ರಿ. ಏನ್ರಿ, ದೀಪ ಆರೋಯ್ತ್ರಿ. ಸ್ವಾಮಿ, ಈಗ ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ. ನಿಮಗಿನ್ನೂ ಹೆಚ್ಚು ಸಮಯ ಇಲ್ಲ. ಪುಣ್ಯ ಬರಲೇಬೇಕು. ಅನಿರುದ್ಧಿಗೆ ಪ್ರಜ್ಞೆ ಬರೋ ಹಾಗೆ ಮಾಡಿ ಅವನ ಕೈಯಿಂದ 3 ಗಂಟನ್ನ ಕಟ್ಟಿಸ್ಕೋಬೇಕು. ಇಲ್ಲ ಅಂದ್ರೆ ನಿಮ್ಮ ಮಗನ ಮೇಲಿರೋ ಆಸೆನ ಬಿಟ್ಟುಬಿಡಿ. ವರ್ಣಿಕಾ ಬಿಡು. ಬಾರೆ ವರ್ಣಿಕಾ, ಬಿಡು. ವರ್ಣಿಕಾ, ನೀನು ತಪ್ಪಿಸ್ಕೊಳಕ್ಕಾಗಲ್ಲ ಪುಣ್ಯ. ಇವಳನ್ನ ಸಾಯಿಸ್ತೀಯೋ ಏನ್ ಮಾಡ್ತೀಯೋ ನನಗ್ ಬೇಕಾಗಿಲ್ಲ. ನನ್ ಭಾವ ಬದುಕ್ಬೇಕು ಪಶುಪತಿ.
ಮಲ್ಲಿಕಾ, ಈ ಮಂಡಲದ ಸುತ್ತ ಇರೋ ಕಿರಣಗಳ ಕಾಂತಿ ಕಡಿಮೆ ಆಗ್ತಿದೆ ಅಂದ್ರೆ ಪುಣ್ಯ ಆಯುಷ್ಯ ಕಡಿಮೆ ಆಗ್ತಿದ್ದಂಗೆ. ಇಲ್ಲಿ ಪುಣ್ಯ ಆಯುಷ್ಯ ಕಡಿಮೆ ಆಗ್ತಿದೆ ಅಂದ್ರೆ ಅಲ್ಲಿ ಅನಿರುದ್ಧ ಆಯುಷ್ಯ ಜಾಸ್ತಿ ಆಗ್ತಿದೆ. ಅನಿರುದ್ಧ್, 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 ಅಮ್ಮ ತಾಯಿ, ನನ್ ಮಗನ್ ಮೈ ಎಲ್ಲ ತಣ್ಣಗಾಗ್ತಾ ಇದೆ. ದಯವಿಟ್ಟು ಕಾಪಾಡಮ್ಮ, ನನ್ ಮಗನ್ ಉಳ್ಸಮ್ಮ. ಇದೆ ಇದೆ ಈ ಪುಣ್ಯ ಕೊನೆ ಕ್ಷಣ. ಈ ಪುಣ್ಯಾಳ ಆಯುಷ್ಯ ತಗೊಂಡು ನಿನ್ ಬಾವ ಮಾಮೂಲಿ ಮನುಷ್ಯನಾಗ್ತಾನೆ. ನನ್ನನ್ನು ಭಾವನ್ನು ದೂರ ಮಾಡ್ಬೇಕು ಅನ್ಕೊಂಡೆ. ಇವಾಗ ನೀನೇ ದೂರ ಆಗ್ತಿದ್ಯಾ. ಇನ್ನು ಭಾವ ನನ್ನವನು. ಆ ದೇವ್ರು ಕೂಡ ನಮ್ಮನ್ನ ಬೇರೆ ಮಾಡೋದಕ್ಕಾಗಲ್ಲ. ಪುಣ್ಯ, ಪುಣ್ಯ, ಪುಣ್ಯ. ಪರಮೇಶ್ವರ, ಏನ್ ನಡೀತಿದೆ? ನನ್ಗೆ ಪ್ರಾಣ ಭಿಕ್ಷೆ ಕೊಟ್ಟು ಆ ಮಹಾದೇವಿ ಕಾಪಾಡಿರೋದು. ತನ್ನ ಮಗ್ಳು ಕಷ್ಟದಲ್ಲಿರ್ಬೇಕಾದ್ರೆ ನೋಡ್ಕೊಂಡು ಸುಮ್ಮನಿರಕ್ಕಲ್ಲ. ರಾಕ್ಷಸರೆಲ್ಲ ಒಂದಾಗಿ ಅವಳ ಪ್ರಾಣ ತೆಗಿತಿದ್ದಾರೆ. ಶತ್ರುಗಳ ಕೈಯಲ್ಲಿ ನಾಗಮಣಿ ಇದೆ. ಇಷ್ಟೆಲ್ಲ ನಡೀತಿದ್ರು ನಾನು ಸುಮ್ಮನೆ ಹೇಗಿರ್ಲಿ? ಪರಿಸ್ಥಿತಿ ಕೈ ಮೀರೋಕ್ಕೂ ಮುಂಚೆ ನನ್ನನ್ನ ಹೋಗಕ್ ಬಿಡಿ. ಮಾಲಾ, ನಂಬಿರೋ ಭಕ್ತರನ್ನ ಕಾಪಾಡೋದು ನಮ್ಮ ಧರ್ಮ. ಹೋಗಿ ಪುಣ್ಯನ ಕಾಪಾಡು. ಧನ್ಯೋಸ್ಮಿ. ಆದ್ರೆ ನಾಗಲೋಕದಿಂದ ಕರೆ ಬಂದ ಕ್ಷಣದಿಂದ ಮುಂದೆ ಬರೋ ಸಮಯ ಆ ಪುಣ್ಯಾಳಿಗೆ ಪ್ರತಿದಿನ ಗಂಡಾಂತರ ಹೆಚ್ಚಾಗುತ್ತೆ. ನೆನ್ಪಲ್ಲಿಟ್ಕೋ. ನನ್ ಪ್ರಾಣ ಹೋದ್ರೂ ಸರಿ, ಪುಣ್ಯನ ನಾನು ಖಂಡಿತವಾಗ್ಲೂ ಕಾಪಾಡ್ತೀನಿ ಪರಮೇಶ್ವರ. ಪಶುಪತಿ, ಪಶುಪತಿ, ಮಾಲಾ, ಪುಣ್ಯ, ಮಾಲಾ, 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 ನೀನು ಮಾಲಾ, ಮಾಲಾ, ನೀನು ಒಬ್ಳು ಹೆಣ್ಣ. ಇದೇ ಜಾಗದಲ್ಲಿ ಪುಣ್ಯ ನಿನ್ನ ಬಿಟ್ಟಿದ್ರೆ ನನಗೆ ನನ್ನ ಭಾವನೆ ಮುಖ್ಯ. ಯಾರು ಸತ್ತೋದ್ರೆ ನನಗೇನು? ಪುಣ್ಯ ಇಲ್ದಿರೋ ಮರುಕ್ಷಣ
ನಿನ್ ಭಾವ ಮೃತ್ಯುಗೆ ಶರಣಾಗ್ತಾನೆ. ಇವರು ಒಬ್ರಿಗೋಸ್ಕರ ಒಬ್ರು ಹುಟ್ಟಿರೋದು. ಅವ್ರನ್ನ ದೂರ ಮಾಡಕ್ಕೆ ಯಾವ ದುಷ್ಟ ಶಕ್ತಿಗಳಿಂದನೂ ಆಗಲ್ಲ. ಪಶುಪತಿ, ವಿನಾಶಕಾಲ ವಿಪರೀತ ಬುದ್ಧಿ. ನೀನ್ ಮಾಡೋ ಪೂಜೆನೆ ನಿನ್ನ ಬಲಿ ತಗೊಳ್ಳೋ ಸಮಯ ಬರತ್ತೆ, ಹುಷಾರು. ಮಾಲಾ, ಅನಿರುದ್ಧ್ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ. ನಾನು ಹೋಗ್ಬೇಕು ಇವಾಗ್ಲೇ. ಅನಿರುದ್ಧ್ಗೇನೂ ಆಗಲ್ಲ. ಚೌಡಮ್ಮ ತಾಯಿ ಹತ್ರ ಹೋಗೋಣ. ಎಲ್ಲದಕ್ಕೂ ತಾಯಿನೇ ದಾರಿ ತೋರಿಸ್ತಾಳೆ. ಅಮ್ಮ, ಪರ್ಣಿ, ಏನಾಯ್ತು? ಅಮ್ಮ, ಅದು ಬರೋ 3 ದಿನದಲ್ಲಿ ನಿನ್ ಮಗ ಅನಿರುದ್ಧನ ಮೃತ್ಯು ವಶಪಡಿಸ್ಕೊಳ್ಳುತ್ತೆ. ನಿಮ್ಮ ಮಗ ಬದುಕೋದಕ್ಕೆ ಎಲ್ಲ ದಾರಿನೂ ಮುಚ್ಚೋಗಿದೆ. ಒಂದೇ ಒಂದು ದಾರಿ ಮಾತ್ರ ಉಳಿದಿದೆ. ಅಮ್ಮ, ಚೌಡಮ್ಮ ತಾಯಿ, ನನ್ನ ಅನಿರುದ್ಧ ಕಾಪಾಡಮ್ಮ, ಕಾಪಾಡು. ಅಮ್ಮ ಪುಣ್ಯ, ನಾಗಮ್ಮನ ಹತ್ರ ಇರೋ ಅಂದ್ರೆ ಎಲ್ಲಿಗೆ ಹೋಗಿದ್ಯಮ್ಮ? ಅಪ್ಪ, ಅನಿರುದ್ಧ್ ಸಾವು ಬದುಕಿನ ಮಧ್ಯೆ ಇದ್ದಾನಪ್ಪ. ಆ ದುಷ್ಟರ ಮಾತನ್ನ ನೀನ್ ನಂಬ್ತಿದ್ಯಾಮ್ಮ? ಆದ್ರೂ ಆ ರಾಕ್ಷಸರು ಬದುಕಿದ್ರೆ ನಮ್ಗೇನು, ಸತ್ರೆ ನಮ್ಗೇನು? ಅಯ್ಯೋ, ಹಾಗನ್ಬೇಡಪ್ಪ. ಅನಿರುದ್ಧ್ ತುಂಬಾ ಒಳ್ಳೆಯವನು. ಇಷ್ಟು ದಿನ ಅಪ್ಪ ಅಮ್ಮ ಎರಡು ಅವನೇ ಆಗಿ ನೋಡ್ಕೊಂಡಿದ್ದಾನೆ. ಆದ್ರೆ ಹಿಂದೂ ಮುಂದೆ ಯಾರು ಇಲ್ದಿರೋ ಹಾಗೆ ಮಲ್ಗಿದಾನೆ ಅಪ್ಪ. ಹೌದು ದೊಡ್ಡಪ್ಪ, ಅನಿರುದ್ಧ್ಗೆ ಯಾವ ಪಾಪನೂ ಗೊತ್ತಿಲ್ಲ. ಪುಣ್ಯ ಹೋದ್ರೇನೆ ಅವನು ಬದುಕೋದು. ಅಪ್ಪ, ಏನಾಯ್ತು? ಅನಿರುದ್ಧ್, ಅನಿರುದ್ಧ್, ಅನಿರುದ್ಧ್. ಅನಿರುದ್ಧ್, ಅನಿರುದ್ಧ್. ಅಣ್ಣ, ಇವಳು ಸತ್ತೋಗಿದ್ದಲ್ವಾ? ಮತ್ತೆ ಬದುಕ್ ಬಂದ್ಲು? ಇವಳ ವಿಷಯ ಆಮೇಲೆ ನೋಡ್ಕೊಳ್ಳೋಣ. ಅನಿರುದ್ಧ್, ಕಣ್ಬಿಡು. ಇಲ್ಲೋಡು, ನೋಡಿಲ್ಲಿ, ನಿನ್ ಪುಣ್ಯ ಬಂದಿದ್ದಾಳೆ. ಏನು ಆಗಲ್ಲ ಅನಿರುದ್ಧ್, ಹೇಳು.
ಹೇಳು ಅನಿರುದ್, ಅನಿರುದ್, ಅನಿರುದ್ ಹೇಳು ಅನಿರುದ್. ಅಮ್ಮ ಚೌಡಮ್ಮ, ನೋಡಮ್ಮ, ನನ್ನ ಅನಿರುದ್ಗೆ ಮಾತಾಡಕ್ ಹೇಳಮ್ಮ, ಹೇಳಮ್ಮ ತಾಯಿ, ಹೇಳು. ಪುಣ್ಯ, ಅಮ್ಮ, ಅಮ್ಮ ಹೇಳಿ ಅಮ್ಮ, ಏನಮ್ಮ ಇದೆಲ್ಲ? ನೀವು ನನ್ ಕಾಲಿಗೆ ಬೀಳೋದು ಅಂದ್ರೆ ಏನಮ್ಮ? ಕಾಲಿಗೆ ಬೀಳೋದಷ್ಟೇ ಅಲ್ಲ ಅಮ್ಮ, ನನ್ ಮಗ ಬದುಕ್ತಾನೆ ಅಂದ್ರೆ ನನ್ ಪ್ರಾಣ ಕೊಡಕ್ಕೂ ಸಿದ್ಧವಾಗಿದ್ದೀನಿ. ಹಾಗೆಲ್ಲ ಯಾಕಮ್ಮ ಹೇಳ್ತೀರಾ? ಅನಿರುದ್ನ ಹೀಗ್ ನೋಡಿದ್ರೆ ನಾನು ಹೇಗ್ ಸುಮ್ನಿರ್ತೀನಿ? ಅನಿರುದ್ಧ್ ನನ್ ಪ್ರಾಣ. ಅಮ್ಮ ಪುಣ್ಯ, ವಯಸ್ಸಲ್ಲಿ ಚಿಕ್ಕವಳು ನೀನು, ಆದ್ರೂ ನಿನ್ನ ಕೈ ಮುಗಿತಾ ಇದ್ದೀನಿ, ಕ್ಷಮಿಸ್ಬಿಡಮ್ಮ. ನಿನ್ ಪ್ರೀತಿನೇ ಬೇಡ ಅಂದಿರೋ ನಮ್ಗೆ ಆ ದೇವರೇ ಶಿಕ್ಷೆ ಕೊಟ್ಬಿಟ್ಟ. ಅರಿವಿಂದ 9 ತಿಂಗಳು ಹೆತ್ತಿರೋ ತಾಯಿ ಆಗಿದ್ರೆ ಈಗ ನನ್ನ ಮೊಮ್ಮಗನ್ಗೆ ಪ್ರಾಣ ಕೊಟ್ಟು ಆ ತಾಯಿ ಸ್ಥಾನದಲ್ಲಿ ನೀನಿದ್ಯಮ್ಮ. ನನ್ನ ಮೊಮ್ಮಗಳಿಗೆ ಕೊಟ್ಟು ಮದುವೆ ಮಾಡಿದ್ರೆ ಅವರಿಬ್ರು ನನ್ನ ಕಣ್ಮುಂದೆ ಇರ್ತಾರೆ ಅಂತ ಅನ್ಕೊಂಡೆ, ಆದ್ರೆ ನಿನ್ನಿಂದ ದೂರ ಆದ್ರೆ ಅವನ್ ಪ್ರಾಣ ಬಿಡ್ತಾನೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಸ್ವಾಮಿ, ಅನಿರುದ್ಧ್ ಗಂಡಾಂತರ ಹೋಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ಹೇಗ್ ಕಾಪಾಡ್ಕೊಳ್ಳೋದು? ಅಷ್ಟಗ್ರಹಗಳು ಒಂದಾಗೋದಕ್ಕಿಂತ ಮುಂಚೆ ಅನಿರುದ್ಧ್ಗೆ ಪ್ರಜ್ಞೆ ಬಂದು ನಿನಗೆ ತಾಳಿ ಕಟ್ಟಬೇಕು. ಪ್ರಜ್ಞೆ ಬಂದು 3 ಗಂಟೆ ಒಳಗಡೆ ನಿನ್ನ ಕತ್ತಿಗೆ 3 ಗಂಟು ಬೀಳಬೇಕು ತಾಯಿ. ಚಲನನೇ ಇಲ್ದಿರೋ ಸ್ಥಿತಿಲಿ ಅನಿರುದ್ಧ್ ಇರುವಾಗ ಚಲನ ಹೇಗ್ ಬರುತ್ತೆ ಸ್ವಾಮಿ? ನೀವೇ ದಾರಿ ತೋರಿಸಿ. ದಾರಿ ಇದೆ. ಏನ್ ಮಾಲ ಹೇಳ್ತಿದ್ಯಾ? ನಾಗಮಣಿ. ವರ್ಮ ಹತ್ರ ಇರೋ ನಾಗಮಣಿನ ತಗೊಂಡು ಚೌಡಮ್ಮನ ಹತ್ರ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಅನಿರುದ್ಧ್ ದೇಹಕ್ಕೆ ತಾಕ್ಸಿದ್ರೆ ಅವನಿಗೆ ಪ್ರಜ್ಞೆ ಬರುತ್ತೆ. ಯಜಮಾನ್ರೆ, ನಾಗಮಣಿ. ಚೌಡಮ್ಮ ತಾಯಿ ಹತ್ರ ಇದ್ದ ನಾಗಮಣಿ ಕಾಣಿಸ್ತಿಲ್ವಾ? ಅಂದ್ರೆ ವರ್ಮ ನಮ್ಗೆಲ್ಲ ಮೋಸ ಮಾಡೋಣ? ಸಾಕ್ ನಿಲ್ಸಿ, ಯಾರು ಏನು ಮಾತಾಡ್ಬೇಡಿ. ದಯವಿಟ್ಟು ಪ್ರಾಣ ಹೋಗ್ತಿರೋ ಮನುಷ್ಯನ ಬಗ್ಗೆ ಯೋಚನೆ ಮಾಡಿ. ಪುಣ್ಯ, ಬೇಗ, ಮುಹೂರ್ತ ಮೀರೋಗ್ತಾ ಇದೆ. ಯಜಮಾನ್ರೆ, ನಾಗಮಣಿ.